ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀತು ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಚಿಕ್ಕ ಪಾಪು ಇರೋದ್ರಿಂದ ನಾವು ಎಲ್ಲೂ ಹೋಗಿ ಯಾವುದೇ ರೀತಿ ವಿಡಿಯೋನ ಮಾಡೋಕ್ಕಾಗಿಲ್ಲ. ನಾವು ವಿಡಿಯೋನ ಮಾಡಿ ತುಂಬಾ ದಿನಗಳೇ ಆಗೋಗಿದೆ. ಇದು ನಾನು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ವಿಡಿಯೋ ಮಾಡ್ಕೊಂಡಿರೋದು. ಗೃಹ ಪ್ರವೇಶದಲ್ಲಿ ತುಂಬಾನೇ ಚೆನ್ನಾಗಿ ಅಲಂಕಾರನ ಮಾಡಿದ್ರು. ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದ್ದಿದ್ರಿಂದ ಒಂದ್ ಇರ್ಲಿ ಅಂತ ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡೆ. ನಾನು ಹಿಂದಿನ ದಿನನೇ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಪಾಪು ಇರೋದ್ರಿಂದ ಬೇಡ ಅಂತೇಳಿ ನೆಕ್ಸ್ಟ್ ಡೇಗೆ ಹೋದೆ. ಹಿಂದಿನ ದಿನ ಕೂಡ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಂತೆ. ನಾನು ಅದನ್ನ ಮಿಸ್ ಮಾಡ್ಕೊಂತೀನಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು, ಬಟ್ ನಾನು ಅದನ್ನ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಪಾಪು ತುಂಬಾ ಜನನೆಲ್ಲ ನೋಡಿ ಮತ್ತೆ ಹೊಸ ಜಾಗ ಎಲ್ಲ ನೋಡಿ ತುಂಬಾ ಹಾಳಾಗ್ ಸ್ಟಾರ್ಟ್ ಮಾಡ್ತು. ಮತ್ತೆ ಇಲ್ಲೆಲ್ಲ ಗೊಂಬೆ ಡೆಕೋರೇಷನ್ ಮತ್ತೆ ಫ್ಲವರ್ ಡೆಕೋರೇಷನ್ ಎಲ್ಲ ಸಿಂಪಲ್ ಆಗಿ ಮಾಡಿದಾರಲ್ಲ, ಅದೆಲ್ಲ ನಮ್ಮ ಅಕ್ಕ ಮತ್ತೆ ರಿಲೇಟಿವ್ಸ್ ಎಲ್ಲ ಮಾಡಿರೋದು. ತುಂಬಾ ಚೆನ್ನಾಗಿದೆ ಅಲ್ಲ. ನಂಗೆ ಅದನ್ನೆಲ್ಲ ನೋಡ್ತಾ ಇದ್ರೆ ವಿಡಿಯೋ ಮಾಡ್ಕೊಬೇಕಂತ ಅನಿಸ್ತಿತ್ತು, ಬಟ್ ಪಾಪು ಬಿಡ್ತಾ ಇರ್ಲಿಲ್ಲ. ನಮ್ಮಮ್ಮ ಎಲ್ಲೋ ಪಾಪುನ ಕರ್ಕೊಂಡು ಹೋಗಿರೋದ್ರಿಂದ ಆ ಗ್ಯಾಪ್ ಅಲ್ಲಿ ನಾನು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡೆ ಅಷ್ಟೇನೆ. ನಮ್ಮ ಅಕ್ಕ ಇದನ್ನೆಲ್ಲ ತುಂಬಾ ದಿನದಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಳೆ. ಅವಳು ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಇದು ನೈಟ್ ಮಾಡಿರೋ ಪೂಜೆ. ಬೇರೆದೆಲ್ಲ ನನಗೆ ವಿಡಿಯೋ ಯಾವುದು ಸಿಕ್ಕಿಲ್ಲ, ಹಾಗಾಗಿ ನಾನು ಇದೊಂದು ಮಾತ್ರ ಸಿಕ್ತು ಅಂದ್ಬಿಟ್ಟು ಇದನ್ನ ಅಟ್ಯಾಚ್ ಮಾಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅನ್ಕೋತೀವಿ. ಅವತ್ತು ನಾವು ರೈಲ್ವೆ ಮ್ಯೂಸಿಯಂ ಬಂದಿದ್ವಿ, ಬಟ್ ಅದು ಕ್ಲೋಸ್ ಆಗಿತ್ತು. ಇವತ್ತು ನಾವು ಬಂದಿದ್ದೀವಿ, ಬನ್ನಿ ಒಳಗೆ ಹೋಗೋಣ. ನಮ್ಮ ಅತ್ತೆ ಮನೆ ಗೃಹ ಪ್ರವೇಶ ಇತ್ತು, ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಮತ್ತೆ ಮನೇಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಪಾಪು ಅಳಿಸ್ತು ಅಂತ ಅಂದ್ಬಿಟ್ಟು. ನಾನು, ನಮ್ಮ ಪಪ್ಪ, ನಮ್ಮಮ್ಮ ಮತ್ತು ನಮ್ಮ ಪಾಪು ಈಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ರೈಲ್ವೆ ಮ್ಯೂಸಿಯಂಗೆ ಟಿಕೆಟ್ ತೊಗೊಳೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಪಪ್ಪ ಟಿಕೆಟ್ ತೊಗೋತಾ ಇದ್ದಾರೆ. ಟಿಕೆಟ್ ತೊಗೊಂಡು ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಎಂಟ್ರೆನ್ಸು ಟಿಕೆಟ್ ಕೌಂಟರ್ ಹತ್ರ ನಮ್ಮ ದೇಶದ ಬಾವುಟನ ಹಾಕಿದ್ದಾರೆ. ಟಿಕೆಟ್ ತೊಗೊಂಡು ಎಂಟ್ರಿ ಆದಮೇಲೆ ಸ್ಟಾರ್ಟಿಂಗಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ದು ಮಿನಿ ಮಾಡೆಲ್ ಥರ ಮಾಡಿಟ್ಟಿದ್ದಾರೆ. ಇದೆಲ್ಲ ವಿಡಿಯೋ ಮಾಡಿ ನಾನು ತುಂಬ ದಿನಗಳೇ ಆಗೋಯ್ತು, ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ನೀಟಾಗಿ ರೈಲ್ವೆ ಸ್ಟೇಷನ್ ಎಲ್ಲ ತೋರಿಸೋಣ ಅಂತ ಅಂದರೆ ಪಾಪು ಅವತ್ತು ತುಂಬಾ ಅಳ್ತಾ ಇತ್ತು, ಹಾಗಾಗಿ ಏನೂ ತೋರ್ಸೋಕ್ಕಾಗಲಿಲ್ಲ ಕರೆಕ್ಟಾಗಿ. ನಮ್ಮ ಮನೆಯವರಿಗೆ ಇಲ್ಲ ನನ್ನ ಮಗಳಿಗೆ ವಿಡಿಯೋ ಮಾಡಿ ಅಂತ ಕೊಟ್ಟರೆ ಒಂದೇ ಕಡೆ ಇಟ್ಕೊಂಡು ಮಾಡ್ತಿರೋರು, ಇಲ್ಲ ಅಂದರೆ ತೆಗೆದಿದ್ದನ್ನೇ ತೆಗಿತಾಯಿದ್ರು. ಸೊ ಹಾಗಾಗಿ ಜಾಸ್ತಿ ಏನು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾವಿವಾಗ ಟ್ರೈನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇದೆ. ಮಕ್ಕಳೆಲ್ಲ ಮೇ ಬಿ ಟ್ರಿಪ್ಪಿಗೆ ಪಿಕ್ನಿಕ್ ಥರ ಕರ್ಕೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ಟಾಯ್ ಟ್ರೈನ್ ಹೋಗ್ತಾ ಇದೆ. ನೆಕ್ಸ್ಟ್ ನಾವು ಹೋಗ್ತೀವಿ. ಹೆಂಗಿರುತ್ತೆ ಫೀಲ್ ನಿಮಗೂ ಹೇಳ್ತೀವಿ. ಇಲ್ಲೆಲ್ಲ ಸ್ಟೂಡೆಂಟ್ ಹೋಗಿ ಬರ್ತಿದ್ದಾರೆ, ಅದೊಂದು ವಿಡಿಯೋ ಇರಲಿ ಅಂತ ಸುಮ್ಮನೆ ಮಾಡಿದ್ದೀನಿ. ಚಿಲ್ಡ್ರನ್ಸ್ಗೆ 20 ರೂಪಾಯಿ, ಅಡಲ್ಟ್ಸ್ಗೆ 50 ರೂಪೀಸ್ ಪರ್ ಹೆಡ್. ಟ್ರೈನಲ್ಲಿ ಕೂತಾಗ ಈ ಥರ ಟಿಕೆಟ್ನ ಬಂದಿಸ್ಕೊಂಡು ಹಗ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ನಮ್ಮ ಟ್ರೈನ್ ಮೂವ್ ಆಯ್ತು ಇವಾಗ.
ಸೆಕೆಂಡ್ ರೌಂಡ್ ಹೋಗ್ತಿದೀವಿ. ಅಲ್ಲಿ ರಿಯಲ್ ಟ್ರೆಂಡ್, ರಿಯಲ್ ಟ್ರೆಂಡ್. ಇದು ರೈಲ್ವೆ ಸ್ಟೇಷನ್, ರಿಯಲ್ ಟ್ರೈನ್ ನಿಂತಿದೆ ರೈಲ್ವೆ ಸ್ಟೇಷನ್. ಮುಗೀತು ನಮ್ದು ಈಗ ಸೆಕೆಂಡ್ ರೌಂಡ್. ಇವಾಗ ಇಳಿಯೋದೆ ನಾವು. ನಂಗಂತೂ ತುಂಬ ದಿನದಿಂದ ಆಸೆ ಇತ್ತು ರೈಲ್ವೆ ಮ್ಯೂಸಿಯಂಗೆ ಹೋಗ್ಬೇಕಂತ. ಫೈನಲಿ ಆಸೆ ಕಂಪ್ಲೀಟ್ ಆಯಿತು. ಟಾಯ್ ಟ್ರೈನ್ನ ಆಟ ಆಡ್ಕೊಂಡು ಇವಾಗ ಪ್ರತಿಯೊಂದನ್ನು ಓದ್ಕೊಂಡು ನಾವು ವಿಡಿಯೋ ಮಾಡೋದಾಗಿದ್ರೆ ಇನ್ನೂ ಲೇಟ್ ಆಗ್ತಾ ಇತ್ತು. ಬಟ್ ಅವತ್ತು ಅಷ್ಟೊಂದೆಲ್ಲ ಪೇಷನ್ಸು ಇರಲಿಲ್ಲ ನಮಗೆ, ಯಾಕಂದರೆ ಪಾಪ ಅವತ್ತು ತುಂಬ ಅಳ್ತಿತ್ತು, ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಹಾಗಾಗಿ ಟ್ರೈನ್ ಥರ ಮಾಡಿದ್ದಾರೆ, ಟ್ರೈನ್ ಥರ ಇದೆ, ಚೆನ್ನಾಗಿದೆ ಒಂಥರ. ಇರ್ಬೋದೇನೋ ಗೊತ್ತಿಲ್ಲ. ಇದೇನು ರೈಟಿಂಗ್ ಟೇಬಲ್ಲು, ಡ್ರೆಸ್ಸಿಂಗ್ ಟೇಬಲ್ಲು, ಫೋಲ್ಡಬಲ್ ಕಾರ್ಡ್ ಟೇಬಲ್ಲು ಅಂತೆಲ್ಲ ಇದೆ. ಹಾಂ ನಡಿ ಮತ್ತೆ ಆಟ ಆಡಕ್ಕೆ ಹೋದ್ರೇ. ನಾವು ರೈಲ್ವೆ ಮ್ಯೂಸಿಯಮ್ನ ನೋಡಿಕೊಂಡು ಸ್ವಲ್ಪ ಆಟ ಆಡಿಕೊಂಡು ಇವಾಗ ಎಕ್ಸಿಬಿಷನ್ಗೆ ಹೋಗೋಣ ಅಂತೇಳಿ ಹೋಗ್ತಿದ್ದೀವಿ. ಜಾಸ್ತಿ ಹೊತ್ತಿರಲಿಲ್ಲ, ನೋಡೋಕೆ ಇನ್ನೂ ತುಂಬ ಇದೆ ಇಲ್ಲಿ. ಬಟ್ ನಾವು ಹೋಗ್ತಾ ಇಲ್ಲ, ಎಕ್ಸಿಬಿಷನಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾಪು ಕರ್ಕೊಬಂದಿರೋದ್ರಿಂದ. ರೈಲ್ವೆ ಮ್ಯೂಸಿಯಮ್ನ ನೋಡಿಕೊಂಡು ನಾವು ಆ್ಯಕ್ಚುಲಿ ಎಕ್ಸಿಬಿಷನ್ಗೂ ಹೋದ್ವಿ. ಪಾಪು ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಶಾಪಿಂಗ್ ಮಾಡೋದಿದ್ರೆ ಮಾಡ್ಬೋದು.